So what's up guys and girls, welcome back to BHAGAT. So ಇವತ್ತಿನ ವಿಡಿಯೋದಲ್ಲಿ ನಾವು AI ಬಗ್ಗೆ ತಿಳ್ಕೊಳ್ಳುವ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಅದು ಸ್ಪೆಸಿಫಿಕಲಿ ಏನಂತಂದ್ರೆ ಇಮೇಜ್ ಮೇಲೆ ಇರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದ್ರೆ ಇಮೇಜ್ ಅಥವಾ ಪಿಕ್ಚರ್ ಏನಾದ್ರು ತೆಗೆದಿದ್ರೆ ಸೊ ಅದರಲ್ಲಿ ಯಾವ ರೀತಿ AI ಅನ್ನು ಯೂಸ್ ಮಾಡ್ಕೊಳ್ಬೋದು ಅಂತ, ಲೈಕ್ ಫೇಶಿಯಲ್ ರೆಕಾಗ್ನಿಷನ್ ಆಗಿರ್ಬೋದು ಅಥವಾ ಅದರಿಂದ ಅನಿಮೇಷನ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ಸದ್ಯ ಏನಂತಂದರೆ ಈಗ ಒಂದು ಸದ್ಯ ಚರ್ಚೆಯಲ್ಲಿ ಅಥವಾ ಸದ್ಯ ಕರೆಂಟ್ಲಿ ನಡೀತಿರುವಂಥ ಒಂದು ಟ್ರೆಂಡ್ ಏನಂತಂದರೆ ಓಲ್ಡ್ ಫೋಟೋವನ್ನು ನೀವು ಅದನ್ನು ಮತ್ತೆ ಮರಳು ಜೀವ ತರುವಂಥದ್ದು ಅಂತೇಳಿ. ಸೊ ಓಲ್ಡ್ ಫೋಟೋವನ್ನು ನೀವು ಅಲೈವ್ ಮಾಡುವಂಥದ್ದು ಅಂತೇಳಿ. ಅಂದರೆ ಏನಂತಂದರೆ ಈಗ ನಿಮ್ಮ ಫೋರ್ ಫಾದರ್ಸ್ ಆಗಿರ್ಬೋದು, ನಿಮ್ಮ ಅಜ್ಜಿ ಆಗಿರ್ಬೋದು, ನಿಮ್ಮ ಅಜ್ಜ ಆಗಿರ್ಬೋದು, ಅಥವಾ ಯಾವುದೇ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು. ಸೊ ಅವರ ಫೋಟೋ ಇದ್ದರೆ ಸೊ ಅವರು ಯಾವ ರೀತಿಯಾಗಿ ನೋಡ್ತಾ ಇದ್ರು ಅಥವಾ ಅವ್ರನ್ನ ನೋಡುವಂಥ ರೀತಿ ಆಗಿರ್ಬೋದು, ಅಥವಾ ಅವ್ರು ಏನಾದ್ರು ಸ್ಮೈಲ್ ಮಾಡಿದರೆ ಯಾವ ರೀತಿ ಆಗಿರ್ಬೋದು, ಅಥವಾ ಅವ್ರ ಮಕ್ಕ ಏನಾದ್ರು ಈಗ ಅಲ್ಗಾಡಿಸ್ತಾ ಇದ್ದರೆ ಅವ್ರು ಯಾವ ರೀತಿ ಕಾಣ್ಬೋದಿತ್ತು ರಿಯಲ್ ಲೈಫಲ್ಲಿ ಇದ್ದಿದ್ರೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಕೂಡ ಒಂದು AI ಹೆಲ್ಪ್ ಮಾಡ್ತಾ ಇದೆ ಅಂತೇಳಿ. ಸೊ ಇದೇನಂತಂದರೆ ಇದ್ರ ಬಗ್ಗೆ ಹೇಳುವಂಥ ಡೀಪ್ ನಸ್ಟಾಲಜಿ ಆಡುವಂಥ ಒಂದು ಅಪ್ಲಿಕೇಶನು. ನಿಮಗೆ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ನೀವು ವಿಡಿಯೋ ಆದ ನಂತರ ನೀವು ಇದನ್ನು ಬೇಕಾದ್ರೆ ಚೆಕ್ ಕೂಡ ಮಾಡಲಿಕ್ಕೆ ಇಡಲ್ಲ. ನಿಮ್ಮ ಅಜ್ಜ ಫೋಟೋ ಏನಾದ್ರು ಇದ್ದರೆ ಅವ್ರು ಹೇಗೆ ಕಾಣಿಸ್ತಿದ್ದು ಅಂತ ನೀವು ನೋಡ್ಕೊಳ್ಬೇಕು ಅಥವಾ ತಿಳಿಬೇಕು ಅಂತ ಹೇಳಿದ್ರೆ ಮಾಡಿ. ಇಲ್ಲ ಅಂತಂದರೆ ನೀವು ಅದು ಫ್ರೀಡಮ್ ಫೈಟರ್ಸ್ ಬಗ್ಗೆ ತಿಳ್ಕೊಳ್ಬೇಕು, ಅಥವಾ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಥವಾ ಭಗತ್ ಸಿಂಗ್ ಆಗಿರ್ಬೋದು, ಸೊ ಇವರ ಫೋಟೋನು ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಕೂಡ ನೀವು ನೋಡ್ಬೋದು ಅಂತೇಳಿ. ಸೊ ಅದಕ್ಕೂ ಮೊದಲೇ ಇದು ಹ್ಯಾಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದಿದ್ರೆ ನೋಡಿ, ಕಂಪ್ಯೂಟ್ರಿಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಫೋಟೋ ಅಲ್ಲ, 10 ಫೋಟೋ ಅಲ್ಲ, 10-15 ಅಲ್ಲ, ಲಕ್ಷಗಟ್ಟಲೆ ಫೋಟೋವನ್ನು ಹ್ಯೂಮನ್ ಫೇಸನ್ನು ಯಾವ ರೀತಿಯಾಗಿ ಹ್ಯೂಮನ್ ಫೇಸು ಏನಂತಂದರೆ ವರ್ಕ್ ಆಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಹುಬ್ಬನ ಮೇಲೆ ಮಾಡಿದ್ರೆ ಅಥವಾ ಸ್ಮೈಲ್ ಮಾಡಿದಾಗ ಯಾವ ರೀತಿ ಇದಾಗುತ್ತೆ, ಈ ಚೀಕ್ ಆಗೋದು ಅಥವಾ ಚೀಕ್ ಬೋನ್ ಏನಾದ್ರು ಮೂಮೆಂಟು, ಆನಂತರ ಐಸ್ ಮೂಮೆಂಟು, ಸೊ ಅದೆಲ್ಲವನ್ನು ಏನು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕಲಿಸ್ತಾರೆ ಅಂತೇಳಿ, ಲರ್ನಿಂಗಿಗೆ ಹಾಕ್ತಾರೆ ಅಂತೇಳಿ. ಒಂದು ಫೋಟೋ ಅಲ್ಲ, ಲಕ್ಷಗಟ್ಟಲೆ ಫೋಟೋವನ್ನು ಅಥವಾ ಕೋಡ್ಗಟ್ಟಲೆ ಫೋಟೋವನ್ನು ಕೂಡ ಏನಂತಂದರೆ ಅದಕ್ಕೆ ಟ್ರೈನಿಂಗ್ ಅಂತೇಳಿ ಕೊಡ್ತಾರೆ ಅಂತೇಳಿ. ಅಂದರೆ AIಗೆ ಕಲಿಸ್ತಾರೆ. ನೋಡಿ, ಈ ರೀತಿ ಹುಬ್ಬನ ಮೇಲೆ ಮಾಡಿದ್ರೆ ಒಂದು ಅರ್ಥ, ಹೀಗೆ ಮಾಡಿದ್ರೆ ಒಂದು ಅರ್ಥ, ಅಥವಾ ಹೀಗೆ ಮಾಡಿದ್ರೆ ಒಂದು ಅರ್ಥ ಅಂತೇಳಿ. ಸೊ ಈ ರೀತಿಯಾದಂಥ ಅರ್ಥಗಳನ್ನು ಕಂಪ್ಯೂಟ್ರಿಗೆ ಕಲಿಸ್ಕೊಡ್ತಾರೆ ಅಂತಂದರೆ ಕಂಪ್ಯೂಟ್ರಿಗೆ ಏನೂ ಗೊತ್ತಿರೋದಿಲ್ಲ ಅದಲ್ವಾ. ನಾವೇನಾದ್ರು ಇನ್ಪುಟ್ ಕೊಟ್ಟರೆ ಮಾತ್ರ ಅದೇನು ಮಾಡುತ್ತೆ ಅಂತಂದರೆ ಅದು ತಿಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿಯಾದಂಥದ್ದೆಲ್ಲವನ್ನು ಅದಕ್ಕೆ ಹೇಳಿದಾಗ ಅದು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಳುತ್ತೆ ಅಂತೇಳಿ. ಸೊ ಅದಾದ ನಂತರ ಆ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತಂದರೆ ಒಂದು ಆಲ್ರೆಡಿ ಆಗಿರುತ್ತೆ ಪ್ರೋಗ್ರಾಮು. ಸೊ ಅಂಥ ಪ್ರೋಗ್ರಾಮ್ಗಳಿಗೆ ನೀವೇನಾದರೂ ಒಂದು ಫೋಟೋವನ್ನು ಹಾಕಿದ್ರೆ ಅಂತ ಇಟ್ಕೊಳ್ಳೋ. ಸೊ ಅದು ಓಲ್ಡ್ ಫೋಟೋ ಆಗಿರ್ಬೋದು, ಅದು ಏನು ಮಾಡುತ್ತೆ ಅಂತಂದರೆ ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಡೀಪ್ ಲರ್ನಿಂಗ್ ಮಾಡ್ಕೊಂಡು ಏನು ಮಾಡ್ತು ಅಂತಂದರೆ ಈ ವ್ಯಕ್ತಿ ಏನಾದರೂ ರಿಯಲ್ ಲೈಫಲ್ಲಿದ್ದರೆ ಸೊ ಈ ರೀತಿಯಾಗಿ ಸ್ಮೈಲನ್ನು ಮಾಡ್ತಾ ಇದ್ದ ಅಂತ, ಅಥವಾ ಈ ರೀತಿ ಕಣ್ಣುಗಳನ್ನ ಇದು ಮಾಡ್ತಿದ್ದ, ಅಂದರೆ ಆ ಕಡೆ ಈ ಕಡೆ ಮಾಡ್ಬೋದಿತ್ತು, ಅಥವಾ ಮಕ್ಕವನ್ನು ಈ ರೀತಿ ಮಾಡ್ಬೋದು, ಅಥವಾ ಈ ಕಡೆ ತಿರುಗಿಸ್ಬೋದು. ಸೊ ಆ ರೀತಿಯಾದಂಥ ಔಟ್ಪುಟ್ ಆಗಿ ಕೊಡೋದು. ಇದರಿಂದ ಏನು ಲಾಭ ಅಂತ ಹೇಳಿದ್ರೆ, ಒಂದು ಹಿಸ್ಟ್ರಿಲಿ ಈ ರೀತಿಯಾದಂಥ ಪರ್ಸನ್ಸ್ಗಳು ಈ ರೀತಿ ಇರ್ಬೋದಿತ್ತು ಅಂತ ತಿಳ್ಕೊಳ್ಳಿಕ್ಕೆ ಬೆಸ್ಟ್ ಅಂತೇಳಿ. ಸೊ ಓಲ್ಡ್ ಫೋಟೋಗೆ ನೀವು ಮತ್ತೆ ಮರಳು ಜೀವ ತರೋದಕ್ಕೆ AI ಹೆಲ್ಪ್ ಮಾಡ್ತಾ ಇದೆ ಅಂತೇಳಿ. ಫ್ಯೂಚರ್ ಬೇರೆ ಥರದಕ್ಕೂ ಯೂಸು ಕೂಡ ಮಾಡ್ಬೋದು, ಬಟ್ ಈಗ ಸದ್ಯ ಈ ರೀತಿ ನಡೀತಿರುವಂಥದ್ದು. ಒಂದು ಫೋಟೋದ ಎಕ್ಸಾಂಪಲ್ ಕೊಡೋದಿದ್ರೆ ನಿಮಗೆ ಈ ಭಗತ್ ಸಿಂಗ್ ಫೋಟೋ ನಿಮಗೂ ಕೂಡ ಕಾಣಿಸ್ತೀನಿ. ಸೊ ಈ ಫೋಟೋದನ್ನು ಕೂಡ ನೋಡಿ, ಭಗತ್ ಸಿಂಗ್ ನಾವು ಹೆಚ್ಚಿನದಾಗಿ ಸ್ಕೂಲ್ ಡೇಸ್ ಎಲ್ಲ ನೋಡಿರ್ಬೋದು. ಅವಾಗ ಏನಂತಂದರೆ ಸ್ಕೂಲ್ ಡೇಸಲ್ಲಿ ಫೋಟೋದಲ್ಲಿ ನೋಡಿರ್ಬೋದು, ಎಲ್ಲೋ ಮೇಲ್ಗಡೆ ಹಾಕಿರ್ತಾರಲ್ಲ, ಸೊ ಅಲ್ಲಿ ನೋಡಿರ್ಬೋದು. ಸೊ ಅವಾಗ ಏನಂತಂದರೆ ಆ ಫೋಟೋ ಅವ್ನು ಒಂದು ವೇಳೆ ರಿಯಲ್ ಲೈಫಲ್ಲಿ ಇದ್ದರೆ ಹೇಗೆ ಇರ್ತಿದ್ದ ಅಂತೇಳಿ ನೋಡೋದಿದ್ರೆ ನೋಡಿ, ಅವ್ನು ಈ ರೀತಿಯಾಗಿ ಕೂಡ ಕಾಣಿಸ್ತಿದ್ದ ಅಂತೇಳಿ. ಅವ್ರ ಸ್ವಾಮಿ ವಿವೇಕಾನಂದ ಬಗ್ಗೆ ಆಗಿರ್ಬೋದು, ಅಥವಾ ತುಂಬ ಜನ ಇದ್ದಾರೆ, ನಿಮಗೆ ಫೋಟೋವನ್ನು ಕೊಡ್ತಾ ಕಾಣಿಸ್ತಾ ಹೋಗ್ತೀನಿ, ನೀವು ಬೇಕಾದ್ರೆ ನೋಡ್ತಾ ಹೋಗಿ. ಸೊ ಇಲ್ಲ ಅಂತಂದರೆ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆದಂಥ ಪರ್ಸನ್ನೇ ನೋಡಬೇಕಿತ್ತು, ಅಲೈವ್ ಈ ರೀತಿ ಇದ್ದರೆ ಹೇಗೆ ಇರ್ತಿದ್ದ ಅಂತೇಳಿದ್ರೆ ನೀವು ಅವನ ಫೋಟೋವನ್ನು ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲೋಡನ್ನು ಮಾಡಿದ್ರೆ ಆಯಿತು ಅಂತೇಳಿ. ನಾನು ನಿಮ್ಗೆ ಆ ವೆಬ್ಸೈಟ್ ಲಿಂಕನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡಿ ಕೂಡ ಮಾಡ್ಲಿಕ್ಕೆ ಅಡಿಲ್ಲ ಅಂತೇಳಿ. ಸೊ ಇದು AI ಆ್ಯಂಡ್ ಡೀಪ್ ಲರ್ನಿಂಗ್ ನಸ್ಟಾಲಜಿಯಾ ಅಥವಾ ಡೀಪ್ ನಸ್ಟಾಲಜಿಯಾ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ ಇತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಹೊಸಬ್ರು ಅಂತೇಳಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.